ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಹರಿಯಾಣ ಗೌರ್ಮೆಂಟ್ ರಿಕವರ್ಸ್ 583 crores. IDFC ಫಸ್ಟ್ ಬ್ಯಾಂಕ್ ಶೇರ್ಸ್ ಇವತ್ತು 1% ಮೇಲೋಯ್ತು. ಯಾಕಂದರೆ ಹರಿಯಾಣ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಸ್ಟೇಟ್ ಅಸೆಂಬ್ಲಿಯಲ್ಲಿ ಅವರ ಗೌರ್ಮೆಂಟು 583 crores ರಿಕವರ್ ಮಾಡಿದ್ದಾರೆ ಈ IDFC ಫಸ್ಟ್ ಬ್ಯಾಂಕ್ ಫ್ರಾಡಲ್ಲಿ. ಆ್ಯಕ್ಚುಲಿ ಸಂಡೇ ರಿಪೋರ್ಟ್ ಆಗಿತ್ತು. ಇನ್ಫ್ಯಾಕ್ಟ್ IDFC ಫಸ್ಟ್ ಬ್ಯಾಂಕೇ ಅನೌನ್ಸ್ ಮಾಡಿದರು 590 crores ಒಂದು ಫ್ರಾಡ್ ನಡೆದಿದೆ ಹರಿಯಾಣ ಗೌರ್ಮೆಂಟದು ಅಕೌಂಟ್ಸು ಅವರ ಬ್ಯಾಂಕಲ್ಲಿ ಇರೋದು. ಆದರೆ ಒಂದು ದಿವಸದಲ್ಲೇ ಮೆಜಾರಿಟಿ ಅಮೌಂಟನ್ನು ರಿಕವರ್ ಮಾಡಿದ್ದಾರೆ. ಸೊ ಅದು ಗುಡ್ ನ್ಯೂಸು ಗೌರ್ಮೆಂಟಿಗೆ ಹಾಗೂ IDFC ಫಸ್ಟ್ ಬ್ಯಾಂಕಿಗೂ ಇದೊಂದು ಒಳ್ಳೆ ನ್ಯೂಸು. ಯಾಕಂದರೆ ಇದು ರಿಕವರಿ ಆಗ್ತಿರ್ಲಿಲ್ಲ ಅಂದರೆ ಅವರ ರೆಪ್ಯುಟೇಷನಿಗೆ ತುಂಬ ಡ್ಯಾಮೇಜ್ ಆಗ್ತಿತ್ತು. ನ್ಯೂಸ್ ನಂಬರ್ 2, ನಿಫ್ಟಿ IT ಇಂಡೆಕ್ಸ್ ಡೌನ್ 4.7% ಟುಡೇ. ಇವತ್ತು ಇನ್ನೊಮ್ಮೆ IT ಸ್ಟಾಕ್ಸ್ ಎಲ್ಲ ಬಿತ್ತು. ಯಾಕಂದರೆ AI ಸುಮಾರು ಹೊಸ ಕೇಪಬಿಲಿಟೀಸನ್ನು ಅದು ರೆಡಿ ಮಾಡ್ಕೊಳ್ತಾ ಇದೆ ಅಂತ US ಅಲ್ಲಿ ನ್ಯೂಸ್ ಬಂದಿದೆ. ನಿಫ್ಟಿ IT ಇಂಡೆಕ್ಸ್ 4.7% ಡೌನು ಹಾಗೂ ಲಾರ್ಜ್ IT ಸ್ಟಾಕ್ಸ್ ಎಲ್ಲ 3-5% ಡೌನು ಇವತ್ತು. ನ್ಯೂಸ್ ನಂಬರ್ 3, ನಿಫ್ಟಿ ರಿಯಲ್ಟಿ ಇಂಡೆಕ್ಸ್ ಡೌನ್ 2.5% ಟುಡೇ. ರಿಯಲ್ ಎಸ್ಟೇಟ್ ಸ್ಟಾಕ್ಸು ಇವತ್ತು ಬಿದ್ದಿದೆ. ಯಾಕಂದರೆ IT ಸೆಕ್ಟರ್ ಸ್ವಲ್ಪ ಡಲ್ ಆಗಿದ್ದರೆ ಆವಾಗ IT ಎಂಪ್ಲಾಯೀಸು ಈ ಫ್ಲ್ಯಾಟ್ಸು ಮತ್ತು ಎಷ್ಟೋ ಬೇರೆ ಬೇರೆ ಪ್ರಾಜೆಕ್ಟ್ಸನ್ನು ಅವರು ಪರ್ಚೇಸ್ ಮಾಡೋದಿಲ್ಲ ಅಥವಾ ಡಿಮಾಂಡ್ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡು ರಿಯಲ್ ಎಸ್ಟೇಟ್ ಸ್ಟಾಕ್ಸು ಬಿದ್ದಿದೆ. 2.5%ವರೆಗೂ ನಿಫ್ಟಿ ರಿಯಲ್ಟಿ ಇಂಡೆಕ್ಸು ಇವತ್ತು ಡೌನ್ ಆಗಿತ್ತು. ಹಾಗೂ ಈ ಒಂದು ಪೆಸಿಮಿಸ್ಟಿಕ್ ಎನ್ವೈರನ್ಮೆಂಟಲ್ಲಿ ರಿಯಲ್ ಎಸ್ಟೇಟ್ ಸ್ಟಾಕ್ಸು ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಯೂನಿಯನ್ ಕ್ಯಾಬಿನೆಟ್ ಅವರು ಇವತ್ತು ಅಪ್ರೂವ್ ಮಾಡಿದ್ದಾರೆ ಕೇರಳ ಗೌರ್ಮೆಂಟದೊಂದು ಪ್ರಪೋಸಲನ್ನು. ಅಂದರೆ ಅವರ ಹೆಸರನ್ನು ಕೇರಳ ಬದಲಾಗಿ ಕೇರಳಂ ಮಾಡಬೇಕಂತ ಅವ್ರಿಗೊಂದು ಆಸೆ ಇತ್ತು. ಆ ಪ್ರಪೋಸಲನ್ನು ಈಗ ಕ್ಲಿಯರ್ ಮಾಡಿದ್ದಾರೆ ಗೌರ್ಮೆಂಟು. ಹಾಗೂ ಫೈನಲ್ ಕ್ಲಿಯರೆನ್ಸು ಬಿಫೋರ್ ಎಲೆಕ್ಷನ್ಸ್ ಇನ್ ಕೇರಳ ಮೇ 2026 ಮುಂಚೆ ಈ ಹೆಸರು ಚೇಂಜ್ ಆಗಬೇಕಂತ ಕೇರಳ ಗೌರ್ಮೆಂಟದು ಒಂದು ಆಸೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 288 ಪಾಯಿಂಟ್ಸ್ ಡೌನು 25,425 ಕ್ಲೋಸ್ ಆಯಿತು, 1.12% ಡೌನು. ಸೆನ್ಸೆಕ್ಸ್ 1069 ಪಾಯಿಂಟ್ ಡೌನು 82,226 ಕ್ಲೋಸ್ ಆಯಿತು, 1.28% ಡೌನು. ಹಾಗೂ ಆಲ್ಮೋಸ್ಟು ಲೋಯೆಸ್ಟ್ ಪಾಯಿಂಟಲ್ಲಿ 25,328ವರೆಗೂ ಹೋಯಿತು, ಆದರೆ ಸ್ವಲ್ಪ ಮೇಲೆ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ NTPC 1.94% ಅಪ್ಪು, ಕೋಲ್ ಇಂಡಿಯಾ 1.16% ಅಪ್ಪು, JSW ಸ್ಟೀಲ್ 1.13% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರಾ 6.63% ಡೌನು, HCL ಟೆಕ್ 6.1% ಡೌನು, ಇಟರ್ನಲ್ 5.22% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ 3.32% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 2.68% ಅಪ್ಪು, ABB ಇಂಡಿಯಾ 2.34% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 6.84% ಡೌನು, ಹ್ಯುಂಡೈ ಮೋಟರ್ಸ್ 5.47% ಡೌನು, ಇನ್ಫೋ ಎಡ್ಜ್ 4.84% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 835 ಸ್ಟಾಕ್ಸು, ಕಮ್ಮಿ ಆಗಿದ್ದು 2102 ಸ್ಟಾಕ್ಸು. ಸೊ 28% ಅಪ್ಪು, 72% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,484 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,292 crores ನೆಟ್ ಸೇಲ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,178 per ಗ್ರಾಮು, ಸಿಲ್ವರ್ 285 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $90.95 rupees, ಒಂದು ಯೂರೋ 107.21. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. NTPC 52-week high 385, closing price 383. SBI 52-week high 1,235, closing 1,223. Polycab 8,148 52-week high, closing 8,121. Point number 9, stocks near 52-week low. Infosys 52-week low 1,264, closing price 1,276. TCS 2,561 52-week low, closing price 2,574. Wipro 199 52-week low, closing price 200 rupees. Point number 10, global cues today. Hong Kong markets 1.87% down, Japan 0.95% up, Germany 0.03% up, France 0.05% up, UK 0.16% ಡೌನು. ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.21% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ವಾಟ್ಸಾಪ್ ಚಾನಲ್ ಲಿಂಕ್ ಬರುತ್ತೆ. ಅದು ನಮ್ಮ ವಾಟ್ಸಾಪ್ ಚಾನಲು.
ನಮ್ಮ ಸುಮಾರು ಆರ್ಟಿಕಲ್ಸು, ಸುಮಾರು ಇಂಟ್ರೆಸ್ಟಿಂಗ್ ನ್ಯೂಸನ್ನು ಅಲ್ಲಿ ಶೇರ್ ಮಾಡ್ತೀವಿ. ಮಿಸ್ ಮಾಡದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ಜಾಯ್ನ್ ಆಗಿ, ಸೊ ದಟ್ ನಿಮಗೆ ವಾಟ್ಸಪ್ಪಲ್ಲಿ ಕೆಲವು ನೋಟಿಫಿಕೇಷನ್ಸ್ ಬರುತ್ತೆ ನಮ್ಮಿಂದ ನಿಮಗೇನಾದರೂ ಕಳಿಸ್ಕೊಟ್ರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.